ನಮಸ್ತೆ ವೀಕ್ಷಕರೇ, ಮುಳಬಾಗಿಲು ತಾಲೂಕು ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘದ 2023-24ನೇ ಸಾಲಿನ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭಾ ಕಾರ್ಯಕ್ರಮವನ್ನು ಸೊನ್ನವಾಡಿ ರಸ್ತೆಯ ಅಂದರೆ ಬೈಪಾಸ್ ಬಳಿ ಇರುವ ಫೂಲ್ಚಂದ್ ಜೈನ್ ಕಲ್ಯಾಣ ಮಂಟಪದಲ್ಲಿ ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ತಾಲೂಕಿನಾದ್ಯಂತ ಷೇರು ಹೊಂದಿರುವ ರೈತರು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡಿದ್ದರು. TAPCMS ಅಧ್ಯಕ್ಷರಾದ ಶ್ರೀ ಕೊತ್ತೂರು ಜಿ ಮಂಜುನಾಥ್ ತಮ್ಮ ಘನ ಅಧ್ಯಕ್ಷತೆಯಲ್ಲಿ ಈ ಕಾರ್ಯಕ್ರಮ ನಡೆಯಿತು. ಈ ಸಭೆಯಲ್ಲಿ ವಾರ್ಷಿಕ ವರದಿಯನ್ನು ಮಂಡಿಸಿದರು. ಹಾಗೆ ನೂತನವಾಗಿ ಷೇರು ಕೊಂಡುಕೊಳ್ಳುವವರು, ಷೇರುದಾರರು ಹಾಗೆ ಎಲ್ಲ ಹಿಂದಿನ ವರ್ಷದ ಷೇರುದಾರರು ಕೂಡ ಇಲ್ಲಿ ಮತ್ತೊಮ್ಮೆ ಷೇರು ಪಾವತಿ ಮಾಡಬಹುದಾಗಿ ಅವರು ಮನವಿ ಮಾಡಿಕೊಂಡರು. ಇದಲ್ಲದೆ ಸಂಘದ ವಹಿವಾಟು ವರ್ಷದಿಂದ ವರ್ಷಕ್ಕೆ ಏರುತ್ತಲೇ ಇದೆ, ಇದರ ಜೊತೆಗೆ ಲಾಭಾಂಶ ಕೂಡ ಬರ್ತಿದೆ ಅಂತ ಅವರು ಎಲ್ಲ ಷೇರುದಾರರಿಗೆ ತಿಳಿಸಿದರು. ಈ ಸಭೆಯಲ್ಲಿ ಎಲ್ಲರನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮುಂದಿನ ದಿನಗಳಲ್ಲಿ ಅವರು ಒಂದು ಒಳ್ಳೆಯ ನೂತನ ಕಟ್ಟಡವನ್ನು ನಿರ್ಮಿಸಿ ಇನ್ನೂ ಮತ್ತಷ್ಟು ಸಂಘವನ್ನು ಅಭಿವೃದ್ಧಿಪಡಿಸುವುದಾಗಿ ಭರವಸೆ ನೀಡಿದ್ದಾರೆ. ಸಂಘ ಈ ಮಟ್ಟಿಗೆ ಅಭಿವೃದ್ಧಿ ಹೊಂದಬೇಕಾಗಿದ್ದಕ್ಕೆ ಎಲ್ಲ ನಿರ್ದೇಶಕರಿಗೆ ಮತ್ತು ಷೇರುದಾರರಿಗೆ ಕೃತಜ್ಞತೆ ತಿಳಿಸಿದರು. 2024-25ನೇ ವಾರ್ಷಿಕ ಮಹಾಸಭೆ TAPCMS ವಿಭಾಗದ ಸಭೆಗೆ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ರೈತ ಬಾಂಧವರಿಗೆ ಧನ್ಯವಾದಗಳು. ಹಾಗೆ ಪತ್ರಕರ್ತರ ಮಿತ್ರರಿಗೆ ಧನ್ಯವಾದಗಳು ಹೇಳ್ತೀವಿ. TAPCMSನ ನಮ್ಮ ನಿರ್ದೇಶಕರು ನಮ್ಮ ಆಲಮೂರು ಸುವರ್ಣರಾವ್ ಆಗಿರ್ಬೋದು, ಹಾಗೆ MR ಪುಗಿಯವರಾಗಿರ್ಬೋದು, ನಮ್ಮ ಉಪಾಧ್ಯಕ್ಷ ಆಗಿರ್ಬೋದು, ಹಾಗೆ ನಮ್ಮ ಅಮರನಾರಾಯಣ ಆಗ್ಬೋದು, ರಾಜಪ್ಪನವರಾಗ್ಬೋದು, ಸುಬ್ರಹ್ಮಣ್ಯವರಾಗ್ಬೋದು, ಗೋಪಾಲಣ್ಣವರಾಗ್ಬೋದು, ಹಾಗೆ ನಮ್ಮ ಅನ್ಸೂಯಮ್ಮನವರು, ನಮ್ಮ ಸೊಸೈಟಿಯ ಓನರ್ ಲಕ್ಷ್ಮಣ್ ಅವರು, ಸೊಸೈಟಿ ಓನರ್ ಪರ್ಮನೆಂಟ್ ಆಗಿ ಇರೋರು ಅವರು ನಮ್ಮ ಓನರ್ ಲೆಕ್ಕ ಲಕ್ಷ್ಮಣ್ ಅವರಾಗ್ಬೋದು, ಆಮೇಲೆ ಶ್ರೀನಿವಾಸ್ ಅವರು, ನಮ್ಮ ನವೀನ್ ಅವರು ಎಲ್ಲ ನಮ್ಮ ಅಧಿಕಾರಿಗಳು. ಇವತ್ತೇನಾದರೂ ಈ ಸೊಸೈಟಿ ಇಷ್ಟು ಮಟ್ಟಿಗೆ 40 ಲಕ್ಷ ವಹಿವಾಟಿದ್ದು 3 ಕೋಟಿ ರೂಪಾಯಿ ಬಂದಿದೆ. ಇವತ್ತು ನಾವು 18 ಲಕ್ಷ ಲಾಭಾಂಶದಲ್ಲಿದ್ದೀವಿ. ಇವತ್ತು ನಾವು 18 ಲಕ್ಷ ಲಾಭಾಂಶ ಒಂದ್ಗಡೆ ಆದರೆ 27 ಲಕ್ಷ ಮುನ್ಸಿಪಾಲಿಟಿಗೆ ನಾವು ಟ್ಯಾಕ್ಸ್ ಕಟ್ಟಿದ್ದೀವಿ. 27 ಲಕ್ಷ ಅದನ್ನು ಇಲ್ಲಿ ಇಟ್ಕೊಂಡಿದ್ದರೆ ನಮ್ಮ ಲಾಭಾಂಶದಲ್ಲಿ 30-40 ಲಕ್ಷ ಆಗ್ತಾ ಇತ್ತು. ನಮಗೆ 27 ಲಕ್ಷ ಲಾಭಾಂಶ. ಇದಕ್ಕೆಲ್ಲ ಕಾರಣಕರ್ತರು ಯಾರು ಅಂತಂದ್ರೆ ನಮ್ಮೆಲ್ಲ ನಿರ್ದೇಶಕರು, ಇವರೆಲ್ಲರೂ ಕಾರಣಕರ್ತರಾಗಿದ್ದಾರೆ. ಯಾಕಂದ್ರೆ ಯಾರಾಗಿ ಎಲ್ಲರೂ ಪ್ರತಿಯೊಬ್ಬರು ಸೊಸೈಟಿ ಬಂದಾಗ ಅವರ ದುಡ್ಡನ್ನು ಅವರು ಕಾಪಿ ತಗೊಂಡ್ಕೊಂಡಿದ್ದಾರೆ. ಯಾರೇನಾದ್ರು ಎಕ್ಸ್ಟ್ರಾ ಖರ್ಚುಗಳು ಮಾಡೋಣ, ಇದನ್ನು ಮಾಡೋಣ, ಏನು ಆಲ್ಟ್ರೇಷನ್ ಮಾಡೋಣ, ರಿಪೇರಿ ಮಾಡೋಣ, ಏನು ಇದ್ದಾಗ ಯಾವುದೂ ಇಲ್ಲ. ಎಲ್ಲ ನಿರ್ದೇಶಕರು ಕರೆಕ್ಟಾಗಿ ಇರೋದ್ರಿಂದ ನಾವು ಇದನ್ನ ಅಭಿವೃದ್ಧಿಪಡಿಸಿಕೊಂಡು ಮುಂದಕ್ಕೆ ಹೋಗೋಕ್ಕೆ ಅವಕಾಶ ಆಗಿದೆ. ಇವತ್ತು ನಾವು ಈಗ ಸೊಸೈಟಿನಲ್ಲಿ ಲೆಕ್ಕ ಮಾಡಿಕೊಂಡ್ರೆ ಈ ಹಿಂದೆ ನಾವು ಗೊಬ್ಬರವನ್ನು ಮಾತ್ರ ಮಾಡ್ತಾ ಇದ್ವಿ, ಕರೆಕ್ಟ್ ಇಲ್ವಾ? ಈಗ ಡ್ರಿಪ್ ಮಾಡ್ತಾ ಇದ್ದೀವಿ, ಸ್ಟೇಷನರಿ ಮಾಡ್ತಾ ಇದ್ದೀವಿ, ಇ ಸ್ಟಾಪಿಂಗ್ ಮಾಡಿದ್ದೀವಿ, ಬ್ಯಾಂಕಿಂಗ್ ವಿಭಾಗವನ್ನು ಮಾಡಿದ್ದೀವಿ. ಸೊಸೈಟಿಯಲ್ಲಿ ವರ್ಷಕ್ಕೆ 2-2 ಸೇರಿಸ್ಕೊಂಡು ಹೊಸ ಪ್ರಾಜೆಕ್ಟ್ಗಳನ್ನ ಸೇರಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕು ಅನ್ನೋದು ನಮಗೆ. ಆಮೇಲೆ ಕೀಟನಾಶಕ ಔಷಧಿಗಳನ್ನು ಮಾಡ್ತಾ ಇದ್ದೀವಿ. ಅದೇ ರೀತಿ ಪ್ರತಿ 2 ವರ್ಷಕ್ಕೂ ಒಂದೊಂದು ಎಕ್ಸ್ಟ್ರಾ ಸೌಲಭ್ಯಗಳು ಇಲ್ಲ ಎಕ್ಸ್ಟ್ರಾ ಸೌಲಭ್ಯಗಳನ್ನ ಸೊಸೈಟಿನಲ್ಲಿ ಸೇರಿಸ್ಕೊಂಡು ರೈತರಿಗೆ ತಲುಪಿಸಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿದೆ. ಖಂಡಿತವಾಗಲೂ ಅದನ್ನು ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಜನೌಷಧಿ ಕೇಂದ್ರ ಇದು ಮೊದಲು ಹೇಳಿದ್ವಿ ನಾವು ಮಾಡ್ತೀವಿ ಅಂತ. ಅಂದರೆ ಕೆಲವೊಂದು ಪ್ರೋಸೆಸ್ಗಳು ಇರೋದ್ರಿಂದ ಜನೌಷಧಿ ಕೇಂದ್ರನ ಇಷ್ಟೆಲ್ಲ ಅತಿ ಶೀಘ್ರದಲ್ಲಿ ನಾವು ಓಪನ್ ಮಾಡುವಂಥದ್ದು ಇದು ಮಾಡ್ತೀವಿ. ಆಮೇಲೆ ನಮ್ಮ ರೈತರಿಗೆ ಸಾಲ ಕೊಡಬೇಕು ಅನ್ನೋದು ನಮ್ಮ ಉದ್ದೇಶ. ನಮ್ಮ ಸೊಸೈಟಿ ಮುಖಾಂತರವಾಗಿ ಸಾಲ ಕೊಡಬೇಕು ಅನ್ನೋ ಉದ್ದೇಶ ಇದೆ. ಖಂಡಿತವಾಗ್ಲೂ ಆ ಒಂದು ಕಾರ್ಯಕ್ರಮವನ್ನು ಮುಂದಿನ ದಿನದಲ್ಲಿ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ. ಖಂಡಿತವಾಗ್ಲೂ ಮಾಡಿ